ನೋಡಿ ಮಟನ್ ಸಾಂಬಾರು ಈ ಥರ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕುದ್ಮೇಲೆ. ಸೊ ಮಟನ್ ಸಾಂಬಾರು ಇವಾಗ ತಿನ್ನೋದಕ್ಕೆ ರೆಡಿ ಆಗೈತೆ ಸ್ನೇಹಿತರೆ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮಟನ್ ಸಾಂಬಾರು. ಸೊ ಇವತ್ತು ಮಟನ್ ಸಾಂಬಾರು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಕುಕ್ಕಿಂಗ್ ವ್ಲಾಗಲ್ಲಿ. ಬನ್ನಿ ಇವಾಗ ಕುಕ್ಕಿಂಗ್ ವ್ಲಾಗ್ನ ಶುರು ಮಾಡೋಣ. ಯಾವ ಥರ ಬರುತ್ತೆ ಮಟನ್ ಸಾಂಬಾರು ಅಂತ ನೋಡೋರಂತೆ. ಸೊ ಇವಾಗ ನಾವು ಮಟನ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿದ್ದೆಲ್ಲನೂ ತೊಗೊಂಡಿದ್ದೀನಿ, ಮಸಾಲೆ ಪದಾರ್ಥಗಳನ್ನೆಲ್ಲ. ಸೊ ಇವಾಗ ನೋಡಿ ಮಟನ್ ಸಾಂಬಾರು ಮಾಡೋದಕ್ಕೆ ನನಗೆ ಇವಾಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ, ಆಮೇಲೆ ಚಕ್ಕೆ, ಲವಂಗ, ಮೆಣಸು ಮತ್ತು ಏಲಕ್ಕಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಆಮೇಲಿಂದ ಹಾಕ್ಬೇಕಾದ್ರೆ ಎಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ಜೀರಿಗೆ ಅದಾದಮೇಲೆ ಸಾಸಿವೆನೂ ಹಾಕ್ಬೇಕಾದ್ರೆ ಹೇಳ್ತೀನಿ ಒಗ್ಗರಣೆಗೆ. ಸೊ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ. ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಸಾಂಬಾರು ಮಾಡೋದಕ್ಕೂ ಮುಂಚೆ. ಸೊ ಅದಕ್ಕೂ ಮುಂಚೆ ನೋಡಿ ಮಟನ್ನೇ ತೋರಿಸ್ತಿಲ್ಲ, ಒಂದು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇವಾಗ ನಾವು ಮಟನ್ ಸಾಂಬಾರು ತೊಗೊಂಡಿರೋದು. ಇದಾದಮೇಲೆ ನಾವು ಮಟನ್ ಮಸಾಲ ಮತ್ತು ಮಸಾಲೆ ತೋರಿಸ್ತೀನಿ ಹಾಕ್ಬೇಕಾರೆ. ಸೊ ಇವೆಲ್ಲ ತೊಗೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ನಾವು ಮಸಾಲೆ ರುಬ್ಕೋಬೇಕು. ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ, ಅದ್ಯಾವ್ಯಾವ ಥರ ಅಂತ ತೋರಿಸ್ತೀನಿ ಇವಾಗ. ಸೊ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ. ಸೊ ನೋಡಿ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು ಇವಾಗ ಜಾರಿಗೆ. ಸೊ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸೊ ನಾನಿವಾಗ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸು ಇಷ್ಟನ್ನು ಇದಕ್ಕೆ ಹಾಕೋತೀನಿ. ಸೊ ಇದನ್ನು ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೋಬೇಕು. ಸೊ ಈ ಸ್ವಲ್ಪ ಜಾರ್ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಚಿಕ್ಕ ಜಾರಿಗೆ ಎಲ್ಲನೂ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಯಾಕಂದರೆ ನನಗೆ ಸಿಕ್ಕಿರಲಿಲ್ಲ ಫಸ್ಟು, ಅದಕ್ಕೆ ಹಾಕ್ಕೊಂಡಿದ್ದೆ. ಸೊ ಇವಾಗ ಚಿಕ್ಕ ಜಾರ್ ಸಿಕ್ಕಿದೆ, ಅದಕ್ಕೆ ಚಿಕ್ಕ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ರುಬ್ಬಬೇಕು. ಸೊ ನೋಡಿ ಇದೆಲ್ಲ ನಾವು ನುಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಿಗೆ ಅಂದರೆ ಗೊತ್ತು, ಸಣ್ಣಕ್ಕೆ ಅಂತ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಂಡು ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇನ್ನೊಂದು ಮಸಾಲೆ ಮಾಡ್ಕೋಬೇಕು. ಸೊ ಇದನ್ನು ಸ್ಟಾರ್ಟಿಂಗ್ ಹಾಕೋದು, ಅದಾದಮೇಲೆ ಇನ್ನೊಂದು ಮಸಾಲೆನ ಸೆಕೆಂಡ್ ಹಾಕೋದು ಸ್ವಲ್ಪ ಪೀಸ್ ಆದಮೇಲೆ. ಸೊ ತೋರಿಸ್ತೀನಿ. ಇದು ಫಸ್ಟ್ ಮಾಡ್ಕೊಂಡಿದ್ದೀವಿ, ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಸೊ ಇವಾಗ ಸೆಕೆಂಡ್ ಮಸಾಲೆ ಮಾಡ್ಕೋಬೇಕು. ಸೊ ಇದು ಸೆಕೆಂಡ್ ಮಸಾಲೆಗೆ ನಾವು ನೋಡಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ. ಸೊ ಈ ಕಡಲೆ ಹಾಕುತ್ತಾ ಇದ್ದೀನಿ ಇವಾಗ ಜಾರಿಗೆ. ಇದು ದೊಡ್ಡ ಜಾರಿಗೆ ಹಾಕ್ಕೊಳ್ಳಿ. ಸೊ ಕಡಲೆ ಮತ್ತು ಕಾಯಿ ಬೇಕು, ಕಾಯಿ ಮೇಯ್ನು. ಸೊ ಕಾಯಿ ಹಾಕೋಬೇಕು. ಅದಾದಮೇಲೆ ಟೊಮೊಟೊ, 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಸೊ 2 ಟೊಮೊಟೊ ಹಾಕೊಳ್ಳಿ. 2 ಟೊಮೊಟೊ ಹಾಕ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಇಷ್ಟು ಮುಷ್ಟಿಯಲ್ಲಿ ಬರೋಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು ಇವಾಗ ನಾವು ಇದನ್ನು. ಅದಕ್ಕೆ 2 ಮೆಣಸಿನ್ಕಾಯಿ ಹಾಕೋಬೇಕು, ಮರಿಬೇಡಿ. ಸೊ ನನಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ 4 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ. ಸೊ ನೀರು ಹಾಕೊಂಬಿಟ್ರೆ ಸಾಕು, ಟೊಮೊಟೊ ಇರುತ್ತೆ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು ಸ್ಟಾರ್ಟಿಂಗಲ್ಲಿ. ಸೊ ಇಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಬಬೇಕು ಮಿಕ್ಸಿಯಲ್ಲಿ ಚೆನ್ನಾಗೆ. ಇವಾಗ ಕಾಯಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಕ್ಲೀನಾಗೆ. ಸೊ ಇದು ಸೆಕೆಂಡ್ ಮಸಾಲಾಗೆ 2 ತೋರಿಸ್ತೀನಿ ಯಾವಾಗ ಹಾಕ್ಬೇಕು ಅಂತ. ಇಷ್ಟಾದಮೇಲೆ ಸೊ ಇದು ರೆಡಿ ಇದೆ, ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ನಮ್ಮ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕ್ಬಿಟ್ಟು ಮಟನ್ ಸಾಂಬಾರು ರೆಡಿ ಮಾಡೋಣ ಅಂತ ಬನ್ನಿ. ಸೊ ಇವಾಗ ನಾನು ಕೆಟಲಲ್ಲಿ ಬಿಸಿ ನೀರು ಇಟ್ಕೊತಾ ಇದ್ದೀನಿ. ಸೊ ಇದನ್ನು ಸಾಂಬಾರಿಗೆ ಹಾಕೋದಕ್ಕೆ. ಸೊ ನೀವು ಬೇಕಾದ್ರೆ ಹಾಗೇನೂ ಹಾಕ್ಬೋದು, ಇಲ್ಲಾಂದರೆ ನೀವು ಬಿಸಿ ಮಾಡ್ಕೊಂಡು ಹಾಕ್ಬೋದು. ಸೊ ಈ ಥರ ಬಿಸಿ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ಪಾತ್ರೆ ಇಟ್ಕೊಂಡು ನೀವು ಬಿಸಿ ಮಾಡಿಕೊಂಡು ನೀರನ್ನ ಹಾಕೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ಇವಾಗ ತಪ್ಪಲೆ ಇಟ್ಕೊಂಡಿದ್ದೀನಿ. ಸೊ ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ನೋಡಿ ನಮಗೆ ಸಾಸಿವೆ ಬೇಕು ಮತ್ತು ಜೀರಿಗೆ. ಸೊ ನಾನು ಡೈರೆಕ್ಟಾಗಿ ಜಾರಿಗೆ ಹಾಕ್ಕೊಂಡು ಗಸಗಸೆನ ರುಬ್ಕೋಬೋದಾಗಿತ್ತು. ಸೊ ಇದನ್ನು ಹಾಕಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಗಸಗಸೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಈ ಒಗ್ಗರಣೆಗೆ ಹಾಕ್ಕೊಂಡು ಸೊ ಈರುಳ್ಳಿ ಇದಿಷ್ಟು ಬೇಕಿವಾಗ. ಸೊ ಇದ್ರ ಜೊತೆಗೆ ಮಸಾಲೆ ನಮಗೆ. ಸೊ ಮಸಾಲೆ ಮಟನ್ ಮಸಾಲ, ಗರಂ ಮಸಾಲ 2 ರೆಡಿ ಇದೆ. ಸೊ ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ. ಸೊ ಇವಾಗ ಎಣ್ಣೆ ಬೇಕು. ಸೊ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಸೊ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಮಟನ್ ಮಾಡ್ತೀರಾ, ಎಷ್ಟು ಎಣ್ಣೆ ಬೇಕು ನಿಮಗೆ ಅಂತ. ಸೊ ನೋಡಿ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಲೈಟಾಗೆ ಕಾಯಬೇಕು. ಎಣ್ಣೆ ಲೈಟಾಗಿ ಕಾಯ್ತಾ ಇದ್ದೇನೆ ನೋಡಿ. ಸಾಸಿವೆ ಹಾಕೋಬೇಕು ಹಿಂಗೆ. ಸಾಸಿವೆ ಹಾಕಿಬಿಟ್ರೆ ಚಟಪಟ ಅಂತ ಸಿಡಿಯುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಎಣ್ಣೆ ಕಾದಿದೆ ಅಂತ.
ಸೊ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವು ಮತ್ತು ಜೀರಿಗೆ ಇಷ್ಟು ಹಾಕೊಂಡು ಇವಾಗ ರೋಸ್ಟ್ ಮಾಡೋಕ್ಕೆ ಆಗೋಗುತ್ತೆ. ಕಡಿಮೆ ಉರಿ ಇಟ್ಕೋಬೇಕು. ಸೊ ಇದು ಹಾಕೊಳ್ಳೋದ್ರಿಂದ ಜೊತೆಗೆ ನಮಗೆ ಈರುಳ್ಳಿ ಬರುತ್ತೆ. ಸೊ ನಾನು ಒಂದು ಟೈಮ್ ಮಾಡ್ತಾ ಇರೋದ್ರಿಂದ ಈ ಥರ ಸೊ ಇವಾಗ ಈರುಳ್ಳಿ ಹೆಚ್ಚಿಟ್ಟಿದ್ದು ಈರುಳ್ಳಿ ಎಷ್ಟು ಹಾಕೋಬಿಟ್ಟು ಚೆನ್ನಾಗಿ ಕೆಂಪು ಕಲರ್ ಬರಬೇಕು. ಈರುಳ್ಳಿ ಸ್ವಲ್ಪ ಲೈಟಾಗೆ ಅಷ್ಟು ರೋಸ್ಟ್ ಮಾಡ್ಕೋತೀನಿ. ಇವಾಗ ನಾವು ಈ ಥರ ಹಾಕೋತಾ ಇದ್ವಿ. ಸೊ ಇವಾಗ ನಾವು ಮಾಡಿಟ್ಟಿರುವಂಥ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಿತ್ತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗೆ ನೀರೆಲ್ಲ ಅದರಲ್ಲಿ ನೀರೆಲ್ಲ ಹೋಗೋ ಥರ ರೋಸ್ಟ್ ಮಾಡಿ ಹಿಂಗೆ ಗೊತ್ತಾಗುತ್ತೆ. ಸೊ ಇವಾಗ ಇದಕ್ಕೆ ಮಟನ್ ಹಾಕ್ಬೇಕು. ಇವಾಗ ನಾವು ರೆಡಿ ಮಾಡಿಟ್ಟಿರೋಂಥ ಮಟನ್ನ ತೊಗೊಂಬಂದು ಹಾಗೆ ಇದಕ್ಕೆ ಮಟನ್. ಸೊ ಮಟನ್ ಹಾಕಿದ್ರೆ ಚೆನ್ನಾಗಿ ತಿರುಗಿಸಿ ಮಟನಲ್ಲಿರೋ ಸ್ವಲ್ಪ ನೀರೆಲ್ಲ ಬಿಟ್ಕೋಬೇಕು. ಸೊ ಅದು ಹಂಗೆ ಇದು ಉರಿತಾ ನೀವು ಸೊ ಅರಿಶಿನ ಹಾಕಿ ನೋಡಿ. ನಾನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಕೋಬೇಕು. ಮಟನ್ನು ಅದರಲ್ಲಿರೋದನ್ನ ಹಂಗೆ ಉರಿರಿ. ಸೊ ಏನು ಈ ಪಾರ್ಟ್ ಒಗ್ಗರಣೆ ಮಾಡ್ತಿರಲ್ಲ ಇದೇ ಮೇಯ್ನು. ಈ ಪಾರ್ಟ್ ಒಗ್ಗರಣೆ ಮಾಡೋದೇ ನೀವು ಸಾಂಬಾರು ಮಾಡ್ದಂಗೆ. ಈ ಪಾರ್ಟಲ್ಲೇ ನೀಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಇಡೀ ಸಾಂಬಾರೇ ಚೆನ್ನಾಗಿ ಬರೋಲ್ಲ. ನೀರು ಬಿಟ್ಕೊತಾ ಇದೆ ಮಟನ್ನು. ಚೆನ್ನಾಗಿ ಹಿಂಗೆ ರೋಸ್ಟ್ ಆಗಬೇಕು. ಸೊ ಈ ಥರ ರೋಸ್ಟ್ ಅರ್ಧ ರೋಸ್ಟ್ ಆಗುತ್ತೆ. ನೀವು ಟೇಸ್ಟ್ ಮಾಡಿ ಮಟನ್ ಅವಾಗ ಗೊತ್ತಾಗುತ್ತೆ. ಈ ಥರ ರೋಸ್ಟ್ ಮಾಡಬೇಕಾದ್ರೆ ಉಪ್ಪು ಹಾಕೊಂಬಿಡಿ. ಸ್ವಲ್ಪ ಉಪ್ಪು ಹಿಡೀಲಿ ಅದು. ಓಕೆಯಾ? ಈ ಥರ ಕೆಳಗಡೆ ಹಂಡು ಹಿಡಿದ್ಬಿಡುತ್ತೆ. ನೀವು ಸ್ವಲ್ಪ ರೋಸ್ಟ್ ಮಾಡಿದೇನೋ ಸ್ವಲ್ಪ ಮಾಡಿಬಿಟ್ರೆ ಕೆಳಗಡೆ ಎಲ್ಲ ನೀವು ಮಾಡಿ ಇಟ್ಟಿದ್ದು ಮಸಾಲೆ ಎಲ್ಲ ಹಂಡು ಹಿಡಿದ್ಬಿಡುತ್ತೆ. ಅದಕ್ಕೆ ರೋಸ್ಟ್ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು. ಮಟನಲ್ಲಿರೋ ವಾಟರ್ ಮಾತ್ರ ಇದಾಗಬೇಕು, ಡ್ರೈ ಆಗಬೇಕು. ಆ ಥರ ತಿರುಗಿಸ್ತಾ ಇರಬೇಕು. ಇದರಲ್ಲಿ ಒಗ್ಗರಣೆ ಸ್ವಲ್ಪ ನಾವು ಬೇಯಿಸ್ಕೊಂಡ್ರೆ ಸಾಂಬಾರು ಬೇಗ ಆಗುತ್ತೆ. ನಾನು ಹೇಳಿದ್ನಲ್ಲ ಸೊ ಗಸಗಸೆ ಹಾಕಿರಲಿಲ್ಲ ಅಂತೇಳಿ. ಸೊ ಗಸಗಸೆ ಏನು ಎಷ್ಟೊಂದು ರುಬ್ಬುವಂಥ ಅವಶ್ಯಕತೆ ಇರೋಲ್ಲ. ಸೊ ಗಸಗಸೆ ಮಿಕ್ಸ್ ಮಾಡಿರಲಿಲ್ಲ ನಾನು ಹಾಕ್ಬೇಕಾರೆ. ಸೊ ಕಾಯಿ ಮಸಾಲೆಗೆ ಗಸಗರೆ ಹಾಕೊಂಡಿದ್ದಕ್ಕೆ ಸುರ್ಕೊಳ್ಳಿ. ಸೊ ಪೋರ್ ಮಾಡಿಕೊಂಡ್ರೆ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಪಾರ್ಟಲ್ಲಿ ನೀವು ಕಾಯಿ ಮಸಾಲೆ ಹಾಕಿದ್ಮೇಲೆ ಸೊ ಉಪ್ಪು ಹಾಕೊಳ್ಳಿ. ಸೊ ನೋಡಿ ನನಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು ತೊಗೊಂಡು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಸೊ ನೀವು ಕಲ್ಲುಪ್ಪಾರ ತೊಗೊಬೋದು, ಸಣ್ಣ ಉಪ್ಪಾರ ತೊಗೋಬೋದು. ಸೊ ನನಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ಉಪ್ಪು ಮೇಯ್ನು ಮಟನಿಗೆ ಹಿಡಿಯೋದು, ಇದಕ್ಕೋಸ್ಕರ ಉಪ್ಪು ಹಾಕೋತೀನಿ. ಈ ಪಾಟಲ್ಲಿ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ. ಈ ಥರ ಗ್ರೇವಿ ಟೈಪ್ ಬಂದು ಕುದಿಬೇಕು. ಚೆನ್ನಾಗಿ ತಿರುಗಿಸ್ತಾ ಇರಿ. ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ವಾಟರ್ ಹಾಕಬೇಕು. ವಾಟರ್ ಹಾಕಿ ಮಸಾಲೆ ಹಾಕ್ತೀನಿ, ತೋರಿಸ್ತೀನಿ ಯಾವ ಥರ ಅಂತ. ಇದು ಗ್ರೇವಿ ಆಯಿತು. ನೀವು ಚಪಾತಿಗೆಲ್ಲ ಬಂತು ಅಂದರೆ ಈ ಥರ ಆಗೋಗುತ್ತೆ. ಸೊ ಗ್ರೇವಿ ಟೈಪ್ ಆಯಿತು. ಇವಾಗ ಗ್ರೇವಿ ಈ ಥರ ಆದಮೇಲೆ ಸೊ ಇವಾಗ ನೋಡಿ ಕುದೀತಾ ಇದೆ. ಸೊ ಈ ಟೈಮಲ್ಲಿ ನಿಮಗೆ ಮಸಾಲೆ ಹಾಕಿ ತೋರಿಸ್ತೀನಿ. ಸೊ ನಾನು ಹಾಕ್ತಾಯಿದ್ದೀನಿ 1 ಸ್ಪೂನು ಖಾರ ಪುಡಿ ಹಾಗೂ 1 ಸ್ಪೂನ್ ಧನಿಯಾ ಪುಡಿ. ಸೊ ಇದೆರಡನ್ನೂ ನಾನು ಹಾಕ್ತಾಯಿದ್ದೀನಿ. ಅಷ್ಟನ್ನ ಆಲ್ರೆಡಿ ಹಾಕಿರೋದ್ರಿಂದ ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಚಿ ಮಟನ್ ಮಸಾಲ. ಅರ್ಧ kg ಹಾಕೋಷ್ಟು ಅಂತ ಪೌಡ್ರ್ ತೊಗೊಂಡಿದ್ದೀನಿ, ಆಚಿ ಮಟನ್ ಮಸಾಲ. ಸೊ ಇದರಲ್ಲೇ ಎಲ್ಲ ಆಲ್ರೆಡಿ ಇರುತ್ತೆ. ಸೊ ನಮ್ಮನೆ ಖಾರ ಪುಡಿ ಧನಿಯಾ ಪುಡಿ ಎಕ್ಸ್ಟ್ರಾ ಹಾಕ್ತಾ ಇರೋದು. ಸೊ ಇದೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ನೀವು ಈ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ಥರ ಬರುತ್ತೆ. ಇದನ್ನು ನೀವು ಚಪಾತಿಗೆ ಡೈರೆಕ್ಟಾಗಿ ಹಾಕೊಂಡು ಸರ್ವ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೇ ನೀವು ರೈಸ್ ಜೊತೆನೂ ತಿನ್ಬೋದು. ನೀವು ಸಾಂಬಾರು ಟೈಪ್ ಮಾಡಬೇಕು ಅಂದರೆ ಇದಕ್ಕೆ ನೀರು ಹಾಕಿದ್ರೆ ಸಾಂಬಾರು ಆಗುತ್ತೆ. ಬೇಯಿಸೋದಷ್ಟೇ ನೀರು ಹಾಕಿ. ಸೊ ಇವಾಗ ನೀರು ಹಾಕ್ತಾಯಿದ್ದೀನಿ, ಬಿಸಿ ನೀರು. ನಾನು ಕೆಟಲಲ್ಲಿ ತಗೊಂಡಿದ್ನಲ್ಲ, ಸೊ ಆ ನೀರು ಅಷ್ಟನ್ನು ಪವರ್ ಮಾಡಿ ಇವಾಗ 1 ರೌಂಡ್ ಬೇಯಿಸಿದ್ರೆ ನಮ್ಮ ಮಟನ್ ಸಾಂಬಾರು ತಿನ್ನೋದಕ್ಕೆ ರೆಡಿ ಇರೋ. ಸೊ ಇಷ್ಟೇ ಮಟನ್ ಸಾಂಬಾರು ಮಾಡೋದು. ಸೊ ಇವಾಗ ಇದರಲ್ಲಿ ಚೆನ್ನಾಗಿ ಕುದಿ ಬರಬೇಕು.
ಚೆನ್ನಾಗಿ ಕುದಿಸಿ ಸ್ವಲ್ಪ ಬೇಯಿಸಿದೆ ಸಾಂಬಾರು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಅನ್ನ ಜೊತೆ ಮುದ್ದೆ ಜೊತೆ. ಸೊ ನೀವು ಕುಕ್ಕರಲ್ಲಿ ಮಾಡಿದ್ರೆ, ಈ ಕಡಾಯಲ್ಲಿ ಮಾಡಿದ್ರೆ ಈ ಥರ, ಕುಕ್ಕರಲ್ಲಿ ಮಾಡಿದ್ರೆ ಒಗ್ಗರಣೆ ಆದಮೇಲೆ ಕಾಯಿ ಮಸಾಲ ಆದಮೇಲೆ ನೀರು ಹಾಕಿ ಮಸಾಲೆ ಪೌಡ್ರ್ ಹಾಕಿ ಕುಕ್ಕರ್ ವಿಸಿಲ್ ಓಡಿಸಿದ್ರೆ 2 ಮುಗೀತು. ಸೊ ಇದರಲ್ಲಾದರೆ ಇದು ಚೆನ್ನಾಗಿ ಕುದಿ ಬಂದು ಬೇಯಬೇಕು, ಆವಾಗ ಸಾಂಬಾರು ಪೂರ ರೆಡಿ ಆಗುತ್ತೆ. ಸೊ ಇದನ್ನು ಮುಚ್ಚಿ ಒಂದು 2 ನಿಮಿಷ ವೆಯ್ಟ್ ಮಾಡೋಣ, ಚೆನ್ನಾಗಿ ಕುದಿಯುತ್ತೆ. ಸೊ ಇವಾಗ ನೋಡಿ ಈ ಥರ ಕುದಿಬೇಕು. ಆಹಾ, ನೋಡಿ ಮಟನ್ ಸಾಂಬಾರು ಈ ಥರ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕುದ್ಮೇಲೆ. ಸೊ ಈ ಥರ ಕುದೀತು. ಸೊ ಮಟನ್ ಸಾಂಬಾರು ಇವಾಗ ತಿನ್ನೋದಕ್ಕೆ ರೆಡಿ ಆಗೈತೆ. ಟೇಸ್ಟ್ ಮಾತ್ರ ಗಮ್ಮಂತಾಗಿದೆ, ಸೂಪರಾಗೈತೆ ಟೇಸ್ಟು. ನಿಮ್ಗೆ ಎಷ್ಟು ಬೇಕು ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿ ಹಾಕೊಳ್ಳಿ, ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಮಸಾಲೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಮಸಾಲೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಮಸಾಲೆ ನನಗೆ ಬೇಕು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ, ಬೇಕಂದರೆ ನಾಳೆ ಚಪಾತಿ ಮಾಡ್ಕೋಬೋದು ಆ ಥರ. ಸೊ ಇವಾಗ ಈ ಸಾಂಬಾರು ಬೇಯ್ತಾ ಏನಾಗುತ್ತೆ, ಸ್ವಲ್ಪ ಗ್ರೇವಿ ಥರ ಆಗೋಗುತ್ತೆ ಬರ್ತಾ. ಸೊ ಆ ಗ್ರೇವಿ ಥರ ಆದಾಗ ನಾವು ಚಪಾತಿ ಮಾಡ್ಕೊಂಡು ಅದನ್ನು ತಿಂದು ಖಾಲಿ ಮಾಡ್ತೀವಿ. ಸೊ ಇದೆಲ್ಲ ಚರ್ಬಿ ಹಂಗೆ ಬಿಟ್ಕೋಬೇಕು, ಎಲ್ಲ ನೀಟಾಗಿ ಆಯಿಲ್ ಬಿಟ್ಕೋಬೇಕು ಈ ಥರ. ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟಾಗ. ಸೊ ಇವಾಗ ಮಟನ್ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನು ಕೆಳಗಡೆ ಇಟ್ಟು ಇವಾಗ ಅನ್ನ ಮಾಡ್ತೀನಿ. ಅನ್ನ ಮಾಡಿ ಯಾವ ಥರ ಇತ್ತು ಮಟನ್ ಸಾಂಬಾರು ಟೇಸ್ಟ್ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಬಡಿಸ್ಕೊಬಂದೀನಿ. ಸೊ ಮಟನ್ ಪೀಸ್ ನೋಡ್ತಾ ಇರ್ಬೋದು, ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದೈತೆ, ನೋಡ್ತಾ ಇದ್ದೀರಾ. ಸೊ ಮಟನ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಸಾಂಬಾರು ಚೆನ್ನಾಗಿದೆ, ಅನ್ನನೂ ಪರ್ಫೆಕ್ಟಾಗಿ ಬೇಯಿಸಿದ್ದೀವಿ. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಸಾಂಬಾರಿಗೆ ಅನ್ನನ ಯಾವ ಥರ ಇದೆ ಅಂತ. ಸ್ವಲ್ಪ ಬಿಸಿ ಇರೋದ್ರಿಂದ ಇವಾಗ ಸೊ ಆರಿಸ್ಬೇಕು. ಸಖತ್ತಾಗೈತೆ ಮಾತ್ರ. ಸ್ವಲ್ಪ ಖಾರ ಆಗಿದೆ. ನಾನು ಮೆಣಸಿನ್ಕಾಯಿ ನನಗೆ ಖಾರ ಬೇಕು ಅಂತ ಹಾಕ್ಕೊಂಡಿರೋದ್ರಿಂದ. ಸೊ ಎಲ್ಲ ಪರ್ಫೆಕ್ಟಾಗೈತೆ ಸಾಂಬಾರು. ಇವಾಗ ಮಟನ್ ಟೇಸ್ಟ್ ಮಾಡೋಣ. ಸೊ ಮಟನ್ ಪೀಸ್ ನೋಡಿ, ಪರ್ಫೆಕ್ಟಾಗಿದೆ ಎಲ್ಲ. ಯಾವುದ್ರಲ್ಲೂ ಮಿಸ್ ಇಲ್ಲ. ಸೊ ಯಾವುದ್ರಲ್ಲೂ ಹೆಚ್ಚು ಕಮ್ಮಿ ಅನ್ನೋದೇನಿಲ್ಲ, ಪರ್ಫೆಕ್ಟಾಗಿ ಹಾಕಿದ್ದೀನಿ ಅದ. ಸೊ ಚೆನ್ನಾಗಿದೆ. ನೋಡಿದ್ರಲ್ಲ ನಮ್ಮದು ಮಟನ್ ಸಾಂಬಾರನ್ನ ವ್ಲಾಗ್ ಇವತ್ತಿಂದು. ಸೊ ಹೆಂಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.